ಹಾಗಾಗಿ ಒಂದಷ್ಟು ಹೇಳಿದಾಗ ನೀವು ರಚಿತಾ ರಾಮ್ ಅವ್ರ ಫ್ಯಾನ್ ಅಂತೆ. ರಚಿತಾ ರಾಮ್ ಅವರ ಬಗ್ಗೆ ಅಭಿಮಾನ ಬರೋದಕ್ಕೆ ಕಾರಣ ಏನು? ಸಾಮಾನ್ಯ ಮನೆಯಿಂದ ಬೆಳ್ಕೊಂಬಂದಂಥ ಹೆಣ್ಮಗಳು ನಿಜವಾಗ್ಲೂ ಅವ್ರ ನಾವು ಫ್ಯಾನ್ ಅಂತಲೇ ಹೇಳ್ಬೋದು. ಅವ್ರ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಆ್ಯಕ್ಟಿಂಗ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು ಎಲ್ಲ ಓಕೆ. ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇದೆ. ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ, ರಾಜಕಾರಣಿಗಳ ಜೊತೆ ಜಾಸ್ತಿ ಒಡನಾಟ ಅವ್ರದ್ದು, ರಾಜಕಾರಣಿಗಳ ಜೊತೆ ವ್ಯವಹಾರಗಳು ಮಾಡ್ತಾರೆ ಅಂತ. ರಾಜಕಾರಣಿಗಳ ಐ ಥಿಂಕ್ ಕೃಪಾ ಕಟಾಕ್ಷದಲ್ಲಿ ಬೆಳೀತಾ ಇದ್ದಾರೆ ಅಂತ ಆರೋಪಗಳಿದೆ. ಅವ್ರ ಜೊತೆ ಒಡನಾಟ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಅಂತ. ಆಮೇಲೆ ಇದೆಲ್ಲ ಆರೋಪಗಳು ಈ ನಡುವೆ ಬಂದ್ಮೇಲೆ ಸ್ವಲ್ಪ ಅವರು ಟೆಂಪಲ್ ರನ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆರೋಪಕ್ಕೂ ಟೆಂಪಲ್ ರನ್ಗೂ ನೋಡಿದಾಗ ಏನಾದ್ರು ನಿಜ ಅಂತ ಅನಿಸ್ತದೆ. ಸ್ವಲ್ಪ ನಾಚಿಕೆ ಇರುವಂತ ಹೆಣ್ಮಗಳು ಅಂತ ಅನ್ಸುತ್ತೆ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ನೇರವಾಗಿ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಈ ಲಾಯರ್ ಜಗದೀಶ್ ಅವರು ಮಾತನಾಡಿದಂಥ ಸಂದರ್ಭಗಳನ್ನು, ಗಳಿಗೆಗಳನ್ನ ಹೆಂಗೆ ತಗೊಳ್ತಾ ಇದ್ರಿ? ಯಾಕೆ ಈ ರೀತಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಅಂತ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನಾವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಜಗಿನ್. ಐ ಥಿಂಕ್ ನಮ್ಮ ಜೀವನದಲ್ಲಿ ತಂದೆ ತಾಯಿ ಬಿಟ್ಟರೆ ಬೇರೆ ಎಲ್ಲರೂ ಜೊತೆಲಿ ಹುಟ್ಟಿರೋರು, ಅವರು ಕೂಡ ಕನ್ಸಿಡರ್ ಮಾಡಿದ್ರೆ, ತಂದೆ ತಾಯಿ ಜೊತೆಲಿ ಹುಟ್ಟಿರೋರು ಬಿಟ್ಟರೆ ಹೊರತುಪಡಿಸಿದ್ರೆ ಸಂಬಂಧಿಕರೇ ಒಂದಷ್ಟು ಮಾತಾಡ್ತಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ವಯಸ್ಸಲ್ಲಿ ದೊಡ್ಡವರಿದ್ದಾರೆ ಆ್ಯಂಡ್ ಎಕ್ಸ್ಪೀರಿಯನ್ಸಲ್ಲಿ ಅವ್ರಿಗೆ ಜೀವನದಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಆ ವಿಷಯದಲ್ಲೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋಂಥ ವ್ಯಕ್ತಿ ಅವ್ರು, ಆ ವಿಷಯದಲ್ಲೂ ದೊಡ್ಡವರೇ ಅವರು. ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು? ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮ ಅಪ್ಪ ಫಸ್ಟ್ ರ್ಯಾಂಕ್ ರಾಜು, ನಿಮ್ ತಾತ ಮುತ್ತಾತ ಹಳ್ಳಿ ಮೇಷ್ಟ್ರು. ಸೊ ಅದಕ್ಕೆ ಮರ್ಯಾದೆ ಕೊಟ್ಟು ನಾನು ಐ ಡೋಂಟ್ ವಾಂಟ್ ಟು ಡಿಸ್ರೆಸ್ಪೆಕ್ಟ್ ಹಿಮ್. ವಾಟ್ ಎವರ್ ಹೀ ಸ್ಪೀಕಿಂಗ್, ನಮ್ಗೆ ಇಂಗ್ಲಿಷ್ ಊಹಾಪೋಹಗಳು ಅಂತೆ ಕಂತೆನೇ ಅದು, ಅಂತೆ ಕಂತೆ ಅದು ಮೂಲೆಲೇ ಅದು ಅಲ್ವಾ? ಅದನ್ನು ಹೆಂಗೆ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಇಫ್ ಅಟ್ ಆಲ್ ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ನಾನು ಇನ್ವಾಲ್ವ್ ಆಗಿದ್ದಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಎಸ್ ಹೌದು ನನ್ನ ಲೈಫು ನನ್ನ ಇಷ್ಟ ಅಂತ ಹೇಳ್ತಿದ್ದೆ. ಇಲ್ವಾ ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಬೇಡಪ್ಪ, ನಂಗೆ ಇಂಟರ್ವ್ಯೂ ಬೇಡ, ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಇಲ್ಲಾಂದರೆ ಏನೋ ಯಾರ ಹತ್ರನೋ ಇನ್ಫ್ಲೂಯೆನ್ಸ್ ಮಾಡಿಸಿ ಏನೋ ಹೇಳಬೇಡಿ ಕೇಳಬೇಡಿ ಪ್ರಶ್ನೆ ಅಂತ. ಇದು ಯಾವುದು ನಾನು ಮಾಡೋಕ್ಕೆ ಇಷ್ಟಪಡಲ್ಲ.